ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಬ್ರಷಿಂಗ್ ಯೂನಿಟ್ ಡಿವೈಸ್ ಫೇಶಿಯಲ್ ಚಿಕಿತ್ಸೆಗಳಲ್ಲಿ ಬಳಸಲಾಗುವ ಜನಪ್ರಿಯ ಸಾಧನವಾಗಿದೆ. ಇದು ತಿರುಗುವ ಬ್ರಷ್ ಹೆಡ್ ಅನ್ನು ಹೊಂದಿದ್ದು, ಇದು ಚರ್ಮವನ್ನು ನಿಧಾನವಾಗಿ ಎಕ್ಸ್ಫೋಲಿಯೇಟ್ ಮಾಡಲು, ರಕ್ತ ಪರಿಚಲನೆಯನ್ನು ಸುಧಾರಿಸಲು ಮತ್ತು ಕ್ಲೈಂಟ್ಗೆ ಆಹ್ಲಾದಕರ ಮಸಾಜ್ ಅನ್ನು ನೀಡಲು ಸಹಾಯ ಮಾಡುತ್ತದೆ. ಉದ್ದೇಶಗಳು: ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಲು ಸಮರ್ಥರಾಗಿರುತ್ತೀರಿ: ಬ್ರಷಿಂಗ್ ಯೂನಿಟ್ ಸಾಧನದ ಕಾರ್ಯಗಳು ಮತ್ತು ಭಾಗಗಳನ್ನು ವಿವರಿಸಲು, ಬ್ರಷಿಂಗ್ ಯೂನಿಟ್ ಸಾಧನದ ಪ್ರಯೋಜನಗಳನ್ನು ಪಟ್ಟಿ ಮಾಡುವುದು ಮತ್ತು ಬ್ರಷಿಂಗ್ ಯೂನಿಟ್ ಫೇಶಿಯಲ್ ಟ್ರೀಟ್ಮೆಂಟ್ನ ಪ್ರದರ್ಶನ ನೀಡಲು. ಬ್ರಷಿಂಗ್ ಯೂನಿಟ್ ಸಾಧನ ಮತ್ತು ಅದರ ಭಾಗಗಳು. ಬ್ರಷಿಂಗ್ ಯೂನಿಟ್ ಒಂದು ಬಗೆಯ ಸ್ಕಿನ್ ಕೇರ್ ಸಾಧನ. ಇದು ತಿರುಗುವ ಬ್ರಿಸಲ್ಸ್ ಅನ್ನು ಬಳಸಿ ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಿ ರಕ್ತದ ಪರಿಚಲನೆಯನ್ನು ಉತ್ತೇಜಿಸಿ ಎಕ್ಸ್ಫೋಲಿಯೇಟ್ ಮಾಡುವ ಮೂಲಕ ಎಪಿಡರ್ಮಿಸ್ ಅನ್ನು ಪುನರುಜ್ಜೀವನಗೊಳಿಸುತ್ತದೆ. ಈ ಸಾಧನದ ಭಾಗಗಳೆಂದರೆ ಹ್ಯಾಂಡಲ್, ಬ್ರಷ್ ಹೆಡ್, ರೊಟೇಷನ್ ಮೆಕ್ಯಾನಿಸಮ್ ಮತ್ತು ಪವರ್ ಬಟನ್ ಹಾಗೂ ಸ್ಪೀಡ್ ಸೆಟ್ಟಿಂಗ್ಗಳು. ಪ್ರತಿಯೊಂದು ಭಾಗವನ್ನು ವಿವರವಾಗಿ ನೋಡೋಣ. ಹ್ಯಾಂಡಲ್: ಬ್ರಷ್ನ ಹ್ಯಾಂಡಲ್ ಕಂಟ್ರೋಲ್ಗಳು ಹಾಗೂ ಪವರ್ ಮೂಲವನ್ನು ಹೊಂದಿದ್ದು ಸುಲಭವಾದ ಹಿಡಿಕೆಯನ್ನು ಕೂಡ ಹೊಂದಿರುತ್ತದೆ. ಬ್ರಷ್ ಹೆಡ್: ಬ್ರಷ್ ಹೆಡ್ ತಿರುಗುವ ಬ್ರಿಸಲ್ಗಳನ್ನು ಹೊಂದಿದ ಸಾಧನದ ಡಿಟ್ಯಾಚಬಲ್ ಭಾಗವಾಗಿದೆ. ರೊಟೇಷನ್ ಮೆಕ್ಯಾನಿಸಮ್: ಈ ಮೆಕ್ಯಾನಿಸಮ್ ಬ್ರಿಸಲ್ಗಳ ತಿರುಗುವಿಕೆಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಅವುಗಳನ್ನು ವೃತ್ತಾಕಾರದ ಚಲನೆಯಲ್ಲಿ ಚಲಿಸಲು ಅನುವು ಮಾಡಿಕೊಡುತ್ತದೆ. ಪವರ್ ಬಟನ್ ಮತ್ತು ಸ್ಪೀಡ್ ಸೆಟ್ಟಿಂಗ್ಗಳು: ಸಾಧನವನ್ನು ಆನ್ ಅಥವಾ ಆಫ್ ಮಾಡಲು ಪವರ್ ಬಟನ್ ಇರುತ್ತದೆ ಮತ್ತು ಇದು ಅನೇಕ ಸ್ಪೀಡ್ ಸೆಟ್ಟಿಂಗ್ಗಳನ್ನು ಸಹ ಒಳಗೊಂಡಿರಬಹುದು. ಬ್ರಷಿಂಗ್ ಯೂನಿಟ್ ಸಾಧನದ ಉಪಯೋಗಗಳು. ಬ್ರಷಿಂಗ್ ಯೂನಿಟ್ ಸಾಧನವು ಚರ್ಮಕ್ಕೆ ಬಹಳ ಉಪಯೋಗಕರ. ಇದರ ಪ್ರಯೋಜನಗಳನ್ನು ಈಗ ನೋಡೋಣ. ಎಕ್ಸ್ಫೋಲಿಯೇಷನ್: ಬ್ರಷಿಂಗ್ ಯೂನಿಟ್ ಸಾಧನವು ಡೆಡ್ ಸ್ಕಿನ್ ಸೆಲ್ಗಳನ್ನು ತೆಗೆದುಹಾಕಿ ಸೆಲ್ ವಹಿವಾಟನ್ನು ಉತ್ತೇಜಿಸುವ ಮೂಲಕ ಮೃದುವಾದ ಎಕ್ಸ್ಫೋಲಿಯೇಷನ್ ಅನ್ನು ಒದಗಿಸುತ್ತದೆ. ಇದು ಚರ್ಮವನ್ನು ಮೃದುವಾಗಿಸಿ, ಮಂದತೆಯನ್ನು ತಗ್ಗಿಸಿ, ಸ್ಕಿನ್ ಕೇರ್ ಉತ್ಪನ್ನಗಳನ್ನು ಚೆನ್ನಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಡೀಪ್ ಕ್ಲೆನ್ಸಿಂಗ್: ಬ್ರಷಿಂಗ್ ಯೂನಿಟ್ ಸಾಧನದ ತಿರುಗುವ ಬ್ರಿಸಲ್ಗಳು ಚರ್ಮದ ರಂಧ್ರಗಳಿಂದ ಕೊಳೆ, ಜಿಡ್ಡು ಮತ್ತು ಕಲ್ಮಶಗಳನ್ನು ತೆಗೆದುಹಾಕಿ ಚರ್ಮವನ್ನು ಚೆನ್ನಾಗಿ ಸ್ವಚ್ಛಗೊಳಿಸಬಹುದು. ಸರ್ಕ್ಯುಲೇಷನ್ ಮತ್ತು ಲಿಂಫ್ಯಾಟಿಕ್ ಡ್ರೈನೇಜ್: ರೋಟರಿ ಬ್ರಷ್ನ ಮಸಾಜ್ ಕ್ರಿಯೆಯು ರಕ್ತ ಪರಿಚಲನೆ ಮತ್ತು ಲಿಂಫ್ಯಾಟಿಕ್ ಫ್ಲೋವನ್ನು ಉತ್ತೇಜಿಸುತ್ತದೆ. ಇದು ಊತವನ್ನು ತಗ್ಗಿಸಿ, ಚರ್ಮದ ಟೋನ್ ಅನ್ನು ಸುಧಾರಿಸಿ, ಆರೋಗ್ಯಕರ ಮೈಬಣ್ಣವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಚರ್ಮದ ಪುನರುಜ್ಜೀವನ: ಬ್ರಷಿಂಗ್ ಯೂನಿಟ್ ಒದಗಿಸುವ ಎಕ್ಸ್ಫೋಲಿಯೇಷನ್ ಮತ್ತು ಪ್ರಚೋದನೆಯು ಸೆಲ್ ವಹಿವಾಟನ್ನು ಉತ್ತೇಜಿಸಿ ಚರ್ಮವನ್ನು ಕ್ರಮೇಣ ತಾಜಾ ಹಾಗೂ ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತದೆ. ಸೂಕ್ಷ್ಮ ರೇಖೆಗಳು ಮತ್ತು ಸುಕ್ಕುಗಳನ್ನೂ ಸಹ ತಗ್ಗಿಸಬಹುದು. ಸ್ಕಿನ್ ಕೇರ್ ಉತ್ಪನ್ನಗಳ ಅಧಿಕ ಹೀರಿಕೆ: ಸ್ಕಿನ್ ಕೇರ್ ಉತ್ಪನ್ನಗಳನ್ನು ಹಚ್ಚುವ ಮೊದಲು ಬ್ರಷಿಂಗ್ ಯೂನಿಟ್ ಫೇಶಿಯಲ್ ಸಾಧನವನ್ನು ಬಳಸುವುದು ಡೆಡ್ ಸ್ಕಿನ್ ಸೆಲ್ಗಳು ಮತ್ತು ಜಿಡ್ಡಿನಂತಹ ಅಡೆತಡೆಗಳನ್ನು ತೆಗೆದುಹಾಕಿ ಚರ್ಮವನ್ನು ಹಸನು ಮಾಡುತ್ತದೆ. ಆಗ ಮಾಯಿಶ್ಚರೈಸರ್ಗಳು ಮತ್ತು ಇತರ ಉತ್ಪನ್ನಗಳು ಉತ್ತಮವಾಗಿ ಹೀರಿಕೊಂಡು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ವಿಶ್ರಾಂತಿ ಮತ್ತು ಒತ್ತಡ ಪರಿಹಾರ: ಬ್ರಷಿಂಗ್ ಯೂನಿಟ್ನ ಮಸಾಜ್ ಸಂವೇದನೆಯು ಟೆನ್ಷನ್ ಹಾಗೂ ಒತ್ತಡವನ್ನು ನಿವಾರಿಸಿ ಹಾಯಾಗಿಸುತ್ತದೆ. ಕ್ಲೈಂಟ್ಗೆ ಕೆಳಗಿನ ಯಾವುದೇ ಚಿಹ್ನೆಗಳಿದ್ದರೂ ಸಹ ನಾವು ಬ್ರಷಿಂಗ್ ಯೂನಿಟ್ ಸಾಧನವನ್ನು ಫೇಶಿಯಲ್ಗೆ ಬಳಸಬಾರದು. ಮೊಡವೆ ಪೀಡಿತ ಚರ್ಮ ಹಾಗೂ ಉರಿಯುವ ಪಸಲ್ ಅಥವಾ ಪಪೂಲ್ ಇದ್ದರೆ ಮತ್ತು ರಕ್ತದ ಕ್ಯಾಪಿಲರಿಗಳು ಗೋಚರವಾಗಿರುವ ಚರ್ಮ. ಬ್ರಷಿಂಗ್ ಯೂನಿಟ್ ಬಳಸಿ ಫೇಶಿಯಲ್ ಮಾಡುವ ಮೊದಲು ಕ್ಲೈಂಟ್ ತಯಾರಿ. ಕ್ಲೈಂಟ್ನ ಸ್ಕಿನ್ ಕೇರ್ ಕಾಳಜಿ ಮತ್ತು ಗುರಿಯನ್ನು ಅರ್ಥಮಾಡಿಕೊಳ್ಳಲು ಕ್ಲೈಂಟ್ನೊಂದಿಗೆ ಸಮಾಲೋಚನೆ ನಡೆಸುವ ಮೂಲಕ ಪ್ರಾರಂಭಿಸಿ. ಬ್ರಷಿಂಗ್ ಯೂನಿಟ್ ಫೇಶಿಯಲ್ ಟ್ರೀಟ್ಮೆಂಟ್ ಅನ್ನು ಚರ್ಚಿಸಿ.
ಅವರ ಅಗತ್ಯಗಳನ್ನು ಅದು ಹೇಗೆ ಪೂರೈಸಬಲ್ಲದು ಎಂದು ಅದರ ಪ್ರಯೋಜನಗಳನ್ನು ವಿವರಿಸಿ. ಕ್ಲೈಂಟ್ ಹೊಂದಿರಬಹುದಾದ ಯಾವುದೇ ವಿರೋಧಾಭಾಸಗಳು ಅಥವಾ ಅಲರ್ಜಿಗಳನ್ನು ಗಮನಿಸಿ. ಡಿಸ್ಇನ್ಫೆಕ್ಟೆಂಟ್ ವೈಪ್ನಿಂದ ಒರೆಸುವ ಮೂಲಕ ಬ್ರಷಿಂಗ್ ಯೂನಿಟ್ ಸಾಧನವನ್ನು ಸ್ವಚ್ಛಗೊಳಿಸಿ. ಬ್ರಷಿಂಗ್ ಯೂನಿಟ್ ಟ್ರೀಟ್ಮೆಂಟ್ ಅನ್ನು ಮಾಡುವ ಮುನ್ನ ಸೋಪ್ ಮತ್ತು ನೀರಿನಿಂದ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಟ್ರೀಟ್ಮೆಂಟ್ ಸಮಯದಲ್ಲಿ ಅಡ್ಡಿಯಾಗದೆ ಮಷೀನ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಇರಲು ಕ್ಲೈಂಟ್ ತಮ್ಮ ಕಿವಿಯೋಲೆ, ಸರ, ಬಳೆ ಮುಂತಾದ ಆಭರಣಗಳನ್ನು ತೆಗೆಯುವಂತೆ ಹೇಳಿ. ಕ್ಲೈಂಟ್ಗೆ ಸಲೂನ್ ಗೌನ್ ತೊಡಿಸಿ ಕ್ಲೈಂಟ್ ಅನ್ನು ಫೇಶಿಯಲ್ ಬೆಡ್ ಮೇಲೆ ಆರಾಮವಾಗಿ ಮಲಗಿಸಿ. ನಂತರ ಕ್ಲೈಂಟ್ನ ಕೂದಲಿನ ಸುತ್ತಲೂ ಹೆಡ್ ಬ್ಯಾಂಡ್ ಅನ್ನು ಹಾಕಿ. ಆಮೇಲೆ ನೀವು ಕಾರ್ಯವಿಧಾನವನ್ನು ಪ್ರಾರಂಭಿಸಬಹುದು. ಬ್ರಷಿಂಗ್ ಯೂನಿಟ್ ಫೇಶಿಯಲ್ ಹಂತಗಳು. ಕ್ಲೈಂಟ್ಗೆ ಬ್ರಷಿಂಗ್ ಯೂನಿಟ್ ಟ್ರೀಟ್ಮೆಂಟ್ ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಈಗ ನೋಡೋಣ. ಈ ವಿಧಾನವು 5 ಮುಖ್ಯ ಹಂತಗಳನ್ನು ಒಳಗೊಂಡಿದೆ. ಅವುಗಳೆಂದರೆ: ಹಂತ 1 ಚರ್ಮವನ್ನು ಸ್ವಚ್ಛಗೊಳಿಸಿ. ಹಂತ 2 ಬ್ರಷ್ ಅನ್ನು ಆಯ್ಕೆ ಮಾಡಿ ಮತ್ತು ಸಾಧನವನ್ನು ಆನ್ ಮಾಡಿ. ಹಂತ 3 ಬ್ರಷ್ ಅನ್ನು ಚರ್ಮದ ಮೇಲೆ ಇರಿಸಿ. ಹಂತ 4 ಮುಖವನ್ನು ತೊಳೆಯಿರಿ. ಹಂತ 5 ಚರ್ಮವನ್ನು ಮಾಯಿಶ್ಚರೈಸ್ ಮಾಡಿ. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ಕಾಟನ್ ಪ್ಯಾಡ್ ಬಳಸಿ ಕ್ಲೆನ್ಸಿಂಗ್ ಮಿಲ್ಕ್ನಿಂದ ಕ್ಲೈಂಟ್ ಮುಖದಿಂದ ಮೇಕಪ್ ಅನ್ನು ತೆಗೆಯಿರಿ. ನಂತರ ಫೇಶಿಯಲ್ ಸ್ಪಾಂಜ್ ಬಳಸಿ ಬೆಚ್ಚಗಿನ ನೀರಿನಿಂದ ಕ್ಲೈಂಟ್ ಮುಖವನ್ನು ತೊಳೆಯಿರಿ. ಕೋಮಲವಾದ ಕ್ಲೆನ್ಸರ್ ಅನ್ನು ಬೆರಳಿನಿಂದ ಕ್ಲೈಂಟ್ ಮುಖದ ಮೇಲೆ ಎಲ್ಲಾ ಕಡೆಗೂ ಸರಿಯಾಗಿ ಹಚ್ಚಿ. ಕ್ಲೈಂಟ್ ಚರ್ಮದ ಬಗೆಯನ್ನು ಗುರುತಿಸಿ ಅದಕ್ಕೆ ತಕ್ಕನಾದ ಬ್ರಷ್ ಅಟ್ಯಾಚ್ಮೆಂಟ್ ಅನ್ನು ಆರಿಸಿರಿ. ಕ್ಲೈಂಟ್ನ ಚರ್ಮದ ಬಗೆ ಹಾಗೂ ಬೇಕಾದ ಪರಿಣಾಮಕ್ಕೆ ತಕ್ಕಂತಹ ಬ್ರಷ್ ಅಟ್ಯಾಚ್ಮೆಂಟ್ ಅನ್ನು ಆರಿಸಿರಿ. ಬ್ರಷಿಂಗ್ ಯೂನಿಟ್ ಫೇಶಿಯಲ್ ಸಾಧನವು ಚಾರ್ಜ್ ಆಗಿದೆಯೇ ಮತ್ತು ಸಾಕಷ್ಟು ಬ್ಯಾಟರಿ ಇದೆಯೇ ಎಂದು ಪರಿಶೀಲಿಸಿ. ಇದು ಕಾರ್ಡ್ ಇರುವ ಸಾಧನವಾಗಿದ್ದರೆ ಅದನ್ನು ವಿದ್ಯುತ್ ಮೂಲಕ್ಕೆ ಪ್ಲಗ್ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಬ್ರಷ್ಗೆ ಅನೇಕ ಸ್ಪೀಡ್ ಸೆಟ್ಟಿಂಗ್ಗಳಿದ್ದರೆ ಕ್ಲೈಂಟ್ನ ಚರ್ಮದ ಪ್ರಕಾರ ಮತ್ತು ಸೆನ್ಸಿಟಿವಿಟಿ ಮಟ್ಟಕ್ಕೆ ಸೂಕ್ತವಾದುದನ್ನು ಆಯ್ಕೆ ಮಾಡಿ. ಬ್ರಷ್ ಹೆಡ್ನ ತಿರುಗುವುದನ್ನು ಶುರು ಮಾಡಲು ಪವರ್ ಬಟನ್ ಅನ್ನು ಒತ್ತಿರಿ. ಕ್ಲೈಂಟ್ನ ಮುಖದ ಮೇಲೆ ಫೇಶಿಯಲ್ ಬ್ರಷಿಂಗ್ ಯೂನಿಟ್ ಸಾಧನವನ್ನು ಬಳಸುವ ಮೊದಲು ಬ್ರಷ್ ಹೆಡ್ ಅನ್ನು ನಿಮ್ಮ ಕೈಯ ಹಿಂಭಾಗದಲ್ಲಿ ಅಥವಾ ಟಿಶ್ಯೂ ಮೇಲೆ ಹರಿಸಿ ಅದರ ಕಾರ್ಯಾಚರಣೆಯನ್ನು ಸಂಕ್ಷಿಪ್ತವಾಗಿ ಪ್ರದರ್ಶಿಸಿ. ಇದರಿಂದ ಕ್ಲೈಂಟ್ಗೆ ಸಾಧನದ ಪರಿಚಯವಾಗಿ ಅದರ ಸಂವೇದನೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತದೆ. ಕೋಮಲ ಅಥವಾ ಸೆನ್ಸಿಟಿವ್ ಚರ್ಮಕ್ಕೆ ಕಡಿಮೆ ವೇಗವನ್ನು ಬಳಸಬೇಕು. ಹಾಗೆಯೇ ಅಧಿಕ ವೇಗವು ಹೆಚ್ಚು ಶಕ್ತಿಯುತವಾದ ಕ್ಲೆನ್ಸಿಂಗ್ ಅಥವಾ ಎಕ್ಸ್ಫೋಲಿಯೇಷನ್ ಅನ್ನು ಒದಗಿಸುತ್ತದೆ. ಉತ್ತಮ ಅಭ್ಯಾಸ. ಬ್ರಷ್ ಅನ್ನು ನೀರಿನಲ್ಲಿ ಒದ್ದೆ ಮಾಡಿ. ಇದು ಚರ್ಮದ ಮೇಲೆ ಬ್ರಷ್ ಹೆಚ್ಚು ಸರಾಗವಾಗಿ ಹೋಗುವಂತೆ ಮಾಡುತ್ತದೆ. ಚರ್ಮದ ವಿರುದ್ಧ ಬ್ರಷ್ ಹೆಡ್ ಅನ್ನು ಸ್ವಲ್ಪ ಕೋನದಲ್ಲಿ ಮೆಲ್ಲಗೆ ಇರಿಸಿ. ಸಾಮಾನ್ಯವಾಗಿ ಚರ್ಮದೊಂದಿಗೆ ಸೂಕ್ತ ಸಂಪರ್ಕಕ್ಕಾಗಿ 45 ಡಿಗ್ರಿ ಕೋನವು ಉತ್ತಮ. ಕ್ಲೈಂಟ್ನ ಮುಖದ ಮೇಲೆ ಸಣ್ಣ ವೃತ್ತಾಕಾರದ ಚಲನೆಗಳಲ್ಲಿ ಬ್ರಷ್ ಅನ್ನು ಸರಿಸಿ. ಹಣೆಯಿಂದ ಪ್ರಾರಂಭಿಸಿ ನಂತರ ಕೆನ್ನೆ, ಮೂಗು ಮತ್ತು ಗಲ್ಲದ ಕಡೆಗೆ ಸರಿಸಿ. ಪ್ರಕ್ರಿಯೆಯ ಉದ್ದಕ್ಕೂ ಬ್ರಷ್ ಬ್ರಿಸಲ್ಗಳು ಚರ್ಮವನ್ನು ಸಂಪರ್ಕಿಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಮೃದುವಾದ ಒತ್ತಡದೊಂದಿಗೆ ಬ್ರಿಸಲ್ಗಳು ಕೆಲಸ ಮಾಡಲು ಬಿಡಿ. ಯಾವುದೇ ಇರುಸುಮುರುಸನ್ನು ತಪ್ಪಿಸಲು ಬ್ರಷ್ ಅನ್ನು ಯಾವಾಗಲೂ ಚಲಿಸುವಂತೆ ನೋಡಿಕೊಳ್ಳಿ. ಎಚ್ಚರಿಕೆ: ಕಣ್ಣಿನ ಪ್ರದೇಶ ಮತ್ತು ಗಾಯಗಳು ಅಥವಾ ಕಿರಿಕಿರಿಯನ್ನು ಹೊಂದಿರುವ ಯಾವುದೇ ಪ್ರದೇಶಗಳನ್ನು ತಪ್ಪಿಸಿ. ಟಿ-ಝೋನ್ನಂತಹ ಸಮಸ್ಯೆಯ ಪ್ರದೇಶಗಳ ಮೇಲೆ ಕೇಂದ್ರೀಕರಿಸಿ. ಅಲ್ಲಿ ಚರ್ಮವು ದಟ್ಟ ಅಥವಾ ಒಡೆಯುವಿಕೆಗೆ ಹೆಚ್ಚು ಒಳಗಾಗುತ್ತವೆ. ಪ್ರತಿ ಬಳಕೆಯ ನಂತರವೂ ಬ್ರಷ್ ಹೆಡ್ ಅನ್ನು ಸ್ವಚ್ಛಗೊಳಿಸಿ. ಅಧಿಕ ನೀರನ್ನು ನಿಧಾನವಾಗಿ ಹಿಂಡಿ ಮತ್ತು ಗಾಳಿಯಲ್ಲಿ ಒಣಗಲು ಬಿಡಿ. ಸಾಕಷ್ಟು ಬಳಕೆಯ ನಂತರ ಫೇಶಿಯಲ್ ಸ್ಪಾಂಜ್ನಿಂದ ಬೆಚ್ಚಗಿನ ನೀರಿನಿಂದ ಉಳಿದ ಫೇಶಿಯಲ್ ಕ್ಲೆನ್ಸರ್ ಅನ್ನು ತೊಳೆಯಿರಿ.
ಕಾಟನ್ ಪ್ಯಾಡ್ ಬಳಸಿ ಕ್ಲೈಂಟ್ ಮುಖಕ್ಕೆ ಫೇಶಿಯಲ್ ಲೋಷನ್ ಹಚ್ಚಿ. ಟಿಶ್ಯೂ ಟವಲ್ ಬಳಸಿ ಮುಖವನ್ನು ಒರೆಸಿ. ಮಾಯಿಶ್ಚರೈಸರ್ ಫೇಸ್ ಕ್ರೀಮ್ ಹಾಕಿ ಚರ್ಮವನ್ನು ಮಾಯಿಶ್ಚರೈಸ್ ಮಾಡಿ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಇದೆಲ್ಲ ಕಲಿತಿದ್ದೇವೆ. ಬ್ರಷಿಂಗ್ ಯೂನಿಟ್ ಡಿವೈಸ್ ಕಾರ್ಯಗಳು ಮತ್ತು ಭಾಗಗಳು, ಬ್ರಷಿಂಗ್ ಯೂನಿಟ್ ಡಿವೈಸ್ ಪ್ರಯೋಜನಗಳು ಮತ್ತು ಬ್ರಷಿಂಗ್ ಯೂನಿಟ್ ಫೇಶಿಯಲ್ ಚಿಕಿತ್ಸೆಯ ವಿಧಾನ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ.